ಹಾಯ್ ಆಲ್, ಇದು ಲಾಸ್ಟ್ ಟ್ಯೂಸ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಎದ್ದಿದ ತಕ್ಷಣ ನನ್ನ ಮನೆ ಮುಂದೆ ಇರೋ ಮಾವಿನಕಾಯಿ ನೋಡೋದೇ ನನ್ನ ದಿನ ರೊಟೀನ್ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ಬಿಟ್ಟಿದೆ, ಯಾರೂ ಕೀಳ್ತಾ ಇಲ್ಲ. ಅಷ್ಟರಲ್ಲಿ ನಮ್ಮ ಸ್ಕೂಬಿಗೂ ಸ್ನಾನ ಮಾಡಿಸ್ಬೇಕಾಗಿತ್ತು, ಟೈಮ್ ಆಗ್ತಾಯಿತ್ತು. ಯಾಕೆಂದರೆ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಮನೆಗೆ ಸಾಂಬ್ರಾಣಿ ಹಾಕಬೇಕಾಗಿತ್ತು, ಅವ್ನು ಚರ್ಚಿಗೆ ಬೇರೆ ಹೋಗಬೇಕಾಗಿತ್ತು. ಸೊ ಫೈನಲಿ ನಮ್ಮ ಸ್ಕೂಬಿಗೆ ಸ್ನಾನ ಮಾಡಿಸ್ಕೊಂಡು ರೆಡಿ ಆದೆ. ಸೊ ಅವನಿಗೆಲ್ಲ ರೆಡಿ ಮಾಡೋ ಅಷ್ಟರಲ್ಲೇ ಆಲ್ಮೋಸ್ಟ್ ಒಂದು 8:30, 9 ಆಗಿತ್ತು. ಅದಾದಮೇಲೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಆಲ್ಮೋಸ್ಟ್ 15 ಡೇಸ್ ಆಗಿತ್ತು ಡೀಪ್ ಕ್ಲೀನಿಂಗ್ ಮಾಡಿ. ಸೊ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಎಲ್ಲೆಲ್ಲಿ ಕ್ಲೀನ್ ಮಾಡ್ತಾ ಇರ್ತೀನೋ ಅಲ್ಲೆಲ್ಲ ಅದೇ ಐಟಮ್ಸ್ ಇಟ್ಬಿಡ್ತೀನಿ, ಅವಾಗ ನನಗೂ ಕನ್ಫ್ಯೂಸ್ ಆಗೋಲ್ಲ. ಸೊ ಫೈನಲಿ ನಾನು ಡೀಪ್ ಕ್ಲೀನಿಂಗ್ ಎಲ್ಲ ಆಯಿತು. ವೆಜಿಟೇಬಲ್ಸ್ ಎಲ್ಲ ಏನೇನಿದೆ ಅಂತ ನೋಡಿಕೊಂಡೆ. ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಬೇಕಾಗಿತ್ತು. ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ ಆಲ್ಮೋಸ್ಟ್ ಒಂದು 10 ಡೇಸ್ ಆಗಿತ್ತು. ಸೊ ಫೈನಲಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದೆ. ಆ್ಯಂಡ್ ಹೇರ್ ಪ್ಯಾಕ್ ಇಟ್ಕೊಂಡಿರಲಿಲ್ಲ. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನಾನು ಹೇರ್ ಪ್ಯಾಕ್ ಇಟ್ಕೊತೀನಿ. ಹೇರ್ ಪ್ಯಾಕ್ ಎಲ್ಲ ಇಟ್ಕೊಂಡು ನಾನು ಫ್ರೆಶ್ ಅಪ್ ಆದೆ. ದೇವ್ರ ದೀಪ ಎಲ್ಲ ಇಡಬೇಕಾಗಿತ್ತು, ರೆಡಿ ಆಗ್ತಾಯಿದ್ದೆ. ಸೊ ಅಷ್ಟರಲ್ಲೇ ಈವ್ನಿಂಗ್ ಆಗಿತ್ತು. ಅಷ್ಟರಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗ್ತಾಯಿತ್ತು. ಆ್ಯಂಡ್ ನಾವು ಚರ್ಚಿಗೆ ಹೋಗಬೇಕಾಗಿತ್ತು. ಒಂದು ಕಡೆ ಬಾಲ್ಕನಿನಲ್ಲಿ ಮಳೆ ನೀರು ಚೆನ್ನಾಗಿ ಬೀಳುತ್ತೆ ಗಿಡಗಳಿಗೆ, ಒಂದು ಕಡೆ ಬೀಳ್ತಾ ಇರಲಿಲ್ಲ ಅಂತ ಒಂದು ಸ್ವಲ್ಪ ಸೈಡಿಗೆ ಇಟ್ಟೆ. ನಾನು ಫ್ರೆಶ್ ಅಪ್ ಆದೆ ಇನ್ನೊಂದು ಸತಿ. ಸೊ ಫೈನಲಿ ಯಾವ ಡ್ರೆಸ್ ಹಾಕೋಬೇಕು ಅಂತ ತುಂಬ ದಿನ ಆಗ್ತಾಯಿತ್ತು ನಾನು ರೆಡಿಯಾಗಿ. ಆಫೀಸ್ಗೆ ಹೋಗ್ಬೇಕಂದ್ರೆ ರೆಡಿ ಆಗ್ತಾಯಿದ್ದಿದ್ದು, ಯಾಕೆ ರೆಡಿ ಆಗಬಾರ್ದು ಅಂದ್ಕೊಂಡು ಮೈಂಡ್ ಸೆಟ್ಟಲ್ಲಿ ಇದರಿಂದ ರೆಡಿ ಆಗ್ತಾಯಿದ್ದೆ. ಸೊ ಅಷ್ಟರಲ್ಲಿ ನಮ್ಮ ಮನೆಯವರು ರೆಡಿ ಆಗ್ತಾಯಿದ್ರು. ನಮಗಿಂತ ಅವ್ರಿಗಲ್ಲೇ ಲೇಟ್ ಆಗುತ್ತೆ ಅಂತ ಇದು ಮಾಡ್ತಾರೆ, ಆದರೆ ನಮ್ಮದೇ ಫೈನಲಿ ಲೇಟ್ ಆಗುತ್ತೆ ಅನ್ನೋ ಥರ ಆಗ್ತಾಯಿತ್ತು. ಫೈನಲಿ ರೆಡಿ ಆದೆ. ರೆಡಿಯಾಗಿ ನಾನು ಕ್ರೀಮ್ ಎಲ್ಲ ಜಾಸ್ತಿ ಅಪ್ಲೈ ಮಾಡ್ತಾ ಇರಲಿಲ್ಲ, ಯಾಕೆಂದರೆ ನಂಗೆ ಪಿಂಪಲ್ಸ್ ಎದ್ದಿದ್ದರಿಂದ ಮಾಮಾ ಅರ್ಥದೆ ನಾನು ಕ್ರೀಮ್ ಯೂಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಲಿಪ್ ಜೆಲ್ ಹಚ್ತೀನಿ, ಲಿಪ್ಸ್ಟಿಕ್ ಅನ್ನೋದು ಕಮ್ಮಿ ಯೂಸ್ ಮಾಡ್ತೀನಿ ಈ ನಡುವೆ. ನಾನು ಹೆಲ್ತ್ ಇಶ್ಯೂಸ್ ಆದಮೇಲಿಂದ ಡಾಕ್ಟರ್ ಒಂದು ಅವಾಯ್ಡ್ ಮಾಡು ಅಂತ ಹೇಳಿದ್ದಾರೆ ಲಿಪ್ಸ್ಟಿಕ್ಸ್ನ. ಫೈನಲಿ ರೆಡಿಯಾಗಿ ನಾವು ಮನೆಯಿಂದ ಲಾಕ್ ಎಲ್ಲ ಮಾಡಿಕೊಂಡು ಹೊಡೋಣ ಅಂದ್ಕೊತಾ ಇದ್ವಿ. ಮಳೆ ಎಲ್ಲ ಇನ್ನೂ ಬರ್ತಾನೇ ಇತ್ತು ಲೈಟಾಗಿ. ಸೊ ಫೈನಲಿ ಇನ್ನು ಲೇಟ್ ಆಗುತ್ತೆ ಅಂತ ಚರ್ಚ್ ಹತ್ರ ಹೋದ್ವಿ. ರೆಗ್ಯುಲರ್ ಆಗಿ ಟ್ಯೂಸ್ಡೇಸ್ ಸೆಂಟ್ ಆ್ಯಂಥೋನಿಸ್ ಚರ್ಚ್ಗೆ ಹೋಗ್ತೀವಿ. ಯಾಕೆಂದರೆ ನಾನು ಟ್ಯೂಸ್ಡೇಸ್ ನಾವು ಏನೇ ಅಂದ್ಕೊಂಡು ರೆಗ್ಯುಲರಾಗಿ ಪ್ರೇಯರ್ ಮಾಡಿಕೊಂಡು ಬಂದರೆ, ಕ್ಯಾಂಡಲ್ ಇಟ್ಬಿಟ್ಟು ಪ್ರೇಯರ್ ಮಾಡ್ಕೊಂಡು ಬಂದರೆ ನಾವು ಅಂದ್ಕೊಂಡಿರೋದು ಇಷ್ಟು ದಿನದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಐ ಬಿಲೀವ್ ಇನ್ ಆಲ್ ದ ಗಾಡ್ ಅಂತ ಇದು ಮಾಡ್ದಂಗೆ ನಾನು ಎಲ್ಲ ದೇವ್ರನ್ನೂ ನಂಬ್ತೀನಿ, ರೆಗ್ಯುಲರಾಗಿ ಹೋಗ್ತಾ ಇರ್ತೀನಿ. ಸೊ ಫೈನಲಿ ಪ್ರೇಯರ್ ಎಲ್ಲ ಮಾಡಿಕೊಂಡೆ. ಅಲ್ಲಿ ಮಳೆ ಬರ್ತಾ ಇದ್ದಿದ್ದರಿಂದ ನಮ್ಮ ಅತ್ತೆ ಮನೆಗೆ ಹೋದ್ವಿ. ಅಲ್ಲೇ ನಮ್ಮ ಅತ್ತೆ ನನಗೆ ಅಂತ ಬಿಸಿಯಾಗಿ ಆಲೂಗಡ್ಡೆ ಬೋಂಡ ರೆಡಿ ಮಾಡ್ತಾಯಿದ್ರು. ಸೊ ಫೈನಲಿ ನನ್ನ ಫೇವ್ರೇಟ್, ತುಂಬ ದಿನ ಆಗಿತ್ತು ಅಂತ ತಿಂದು ಕ್ರೇವಿಂಗ್ ಆಗ್ತಾಯಿತ್ತು ಅಂತ ಹೇಳ್ತಾ ಇದ್ದೆ. ಸೊ ಅವ್ರನ್ನ ಒಂದು ಸ್ವಲ್ಪ ರೇಗಿಸ್ತಾ ಇದ್ದೆ, ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಇದು ಮಾಡ್ತಾಯಿದ್ದೆ. ಸೊ ಈ ಥರ ಡೇ ಎಂಡ್ ಮಾಡಿದೆ. ಟಾಟಾ.